ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ CM ಪಟ್ಟದ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ತನ್ನ ಆದೇಶವನ್ನೇ ಲೆಕ್ಕಿಸಿದಂಥ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಮಾಡಿದಂಥ ಈ ಒಂದು ಕೆಲಸಕ್ಕೆ ಒಂದು ದೊಡ್ಡ ಅವಕಾಶವನ್ನು ಸಿದ್ದರಾಮಯ್ಯನವರು ಕಳ್ಕೊಳ್ತಾರೆ ಅನ್ನುವಂಥ ಒಂದು ಹಂತಕ್ಕೆ ಬಂದು ತಲುಪಿದೆ ಸಿದ್ದರಾಮಯ್ಯನವರ ನಿಗೂಢ ನಡೆ. ಹಾಗಾದರೆ ಸಿದ್ದರಾಮಯ್ಯನವರು ಮಾಡಿದಂಥ ಎಡವಟ್ಟು ಏನು? ಆ ಎಡವಟ್ಟಿನಿಂದ ಯಾವ ಲೆವೆಲ್ಗೆ ರಾಹುಲ್ ಗಾಂಧಿ ಅವರು ಕೆಂಡ ಕಾರ್ತಾ ಇದ್ದಾರೆ? ಜೊತೆಗೆ ಸಿದ್ದರಾಮಯ್ಯನವರು ಮಾಡಿದಂಥ ಆ ಕೆಲಸದಿಂದ DK ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಲಾಭವಾಗುತ್ತಾ, ಅಥವಾ ರಾಜ್ಯ ರಾಜಕಾರಣದಲ್ಲಿ ಮತ್ತೊಬ್ಬ ಮುಖ್ಯಮಂತ್ರಿಯಾಗಿ, ಮತ್ತೊಬ್ಬ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಏನಾದರೂ ಪದಗ್ರಹಣವನ್ನು ಪಡ್ಕೊಳ್ತಾರಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಹಾರ ಚುನಾವಣೆಯ ರಿಸಲ್ಟ್ ಬಂದ ನಂತರ, ಅಂದರೆ ನವೆಂಬರ್ 14ರ ನಂತರ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದರು. ಆ ಪ್ರವಾಸಕ್ಕೆ ಹೋಗುವ ಮೊದಲು ಖರ್ಗೆ ಅವರಿಗೆ ಒಂದು ದೊಡ್ಡ ಟಾಸ್ಕನ್ನು ಕೊಟ್ಟಿದ್ರು. ಕರ್ನಾಟಕದಲ್ಲಿ ಹೀಗೀಗೆ ಆಗ್ತಿದೆ ಅಂದರೆ ಮುಖ್ಯಮಂತ್ರಿಯ ಬದಲಾವಣೆ ಆಗುವಂಥ ಒಂದು ಹಂತಕ್ಕೆ ಬಂದಿದೆ. ಯಾಕಂದರೆ ನಾವು ಕೊಟ್ಟ ಮಾತು ಆಗಿತ್ತು. ಮೊದಲ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದಾದ ನಂತರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಎನ್ನುವಂಥ ಒಪ್ಪಂದ 4 ಗೋಡೆಗಳ ಮಧ್ಯೆ 5-6 ಜನರ ಒಂದು ಸಮ್ಮುಖದಲ್ಲಿ ಆಗಿತ್ತು. ಅದರಂತೆ ನಡ್ಕೊಳ್ಬೇಕಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದರೆ ಹರಿಯಾಣ ಮತ್ತು ಛತ್ತೀಸ್ಗಢದಲ್ಲಿ ನಾವು ಕೊಟ್ಟ ಮಾತನ್ನು ತಪ್ಪಿದ ಕಾರಣಕ್ಕಾಗಿ ಅಲ್ಲಿ ನಮ್ಮ ಸರ್ಕಾರವೇ ಮುಂದಿನ ಹಂತದಲ್ಲಿ ನೆಲಕಚ್ಚುವಂಥ ಹಂತಕ್ಕೆ ಹೋಯಿತು, ಅಥವಾ ನಾವು ಬಹುಮತವನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾದವು ಎನ್ನುವಂಥ ಮಾತನ್ನು ಹೇಳಿ ಖರ್ಗೆ ಅವರು ನೀವು ಬೆಂಗಳೂರು ಹೋಗಿ ಎಲ್ಲವನ್ನು ಕೂಡ ಸಮಾಧಾನ ಪಡಿಸಿಕೊಂಡು ಒಂದು ನಿರ್ಣಯವನ್ನು ಕೈಗೊಳ್ಳಿ ಮತ್ತು ನನ್ನ ಸಂದೇಶವನ್ನು ಕೂಡ ಅವರಿಗೆ ತಿಳಿಸಿ ಎನ್ನುವಂಥ ಮಾತನ್ನು, ಅಂದರೆ ರಾಹುಲ್ ಗಾಂಧಿಯವರೇ ಸ್ವತಃ ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಖರ್ಗೆಯವರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ತಿಳಿಸುವ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದರು. ಅದಾದ ನಂತರ ಒಂದು ಕಡೆ ರಾಹುಲ್ ಗಾಂಧಿ ವಿದೇಶ ಪ್ರಯಾಣಕ್ಕೆ ಹೋಗ್ತಾರೆ, ಫಾರಿನ್ ಟ್ರಿಪ್ಗೆ ಹೋಗ್ತಾರೆ. ಅದರ ಬೆನ್ನಲ್ಲೇ ಖರ್ಗೆ ಅವರು ತಮ್ಮ ಸದಾಶಿವ ನಗರಕ್ಕೆ ಬಂದು ಒಂದು ಮಾತುಕತೆಯನ್ನು ನಡೆಸ್ತಾರೆ. ಅಂದರೆ ಸದಾಶಿವ ನಗರದ ಖರ್ಗೆ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ. ಸಿದ್ದರಾಮಯ್ಯ ಹೋದಾಗ ಖರ್ಗೆ ಅವರಿಗೆ ಯಾಕೋ ಬೇಸರ ಇತ್ತು. ಇದು ಅಂದರೆ ಸಲೀಸಾಗಿ ಪರಿಹಾರವಾಗುವಂಥ ಒಂದು ಕೆಲಸ ಇತ್ತು. ಅಂದರೆ ಹೈಕಮಾಂಡ್ ಮುಂದೆ, ಅದರಲ್ಲೂ ನನ್ನ ಮುಂದೆ, ರಾಹುಲ್ ಗಾಂಧಿ ಮುಂದೆ, ವೇಣುಗೋಪಾಲ್ ಮುಂದೆ, 5-6 ಜನರ ಮುಂದೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದ ನಡ್ಕೊಳ್ಬೇಕಾದಂಥದ್ದು ಸಿದ್ದರಾಮಯ್ಯನವರ ಒಂದು ಧರ್ಮ ಆಗಿತ್ತು. ಆದರೆ ಸಿದ್ದರಾಮಯ್ಯ ಅದಕ್ಕೆ ಯಾವುದೇ ಕಾರಣಕ್ಕೂ ತಲೆ ಕೊಡದ ಕಾರಣ, ಅಥವಾ ಯಾವುದೇ ಕಾರಣಕ್ಕೂ ಬೆಲೆ ಕೊಡದ ಕಾರಣಕ್ಕಾಗಿ ಇಡೀ ಮಾಧ್ಯಮದ ಮುಂದೆ ಅಥವಾ ರಾಷ್ಟ್ರೀಯ ಸುದ್ದಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗ್ತಿದೆ ಎನ್ನುವಂಥ ಒಂದು ಬೇಸರದಲ್ಲಿ ಸಿದ್ದರಾಮಯ್ಯನವ್ರನ್ನ ಬರಮಾಡಿಕೊಂಡ್ರು. ಆ ಬರಮಾಡ್ಕೊಳ್ಳುವಂಥ ವಿಡಿಯೋ ನೋಡಿದೆ ಅಥವಾ ಫೋಟೋ ನೋಡಿ ಖರ್ಗೆ ಅವ್ರಿಗೆ ಯಾವುದೇ ಒಂದು ಖುಷಿ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ತನ್ನ ಮನೆಗೆ ಬರ್ತಾನೆ, ಬೀಯಿಂಗ್ AICC ಅಧ್ಯಕ್ಷರಾಗಿದ್ದರೂ ಕೂಡ ಒಬ್ಬ ಮುಖ್ಯಮಂತ್ರಿ ಮನೆಗೆ ಬಂದಾಗ ಒಂದು ದೊಡ್ಡ ಒಂದು ಖುಷಿ ಇರುತ್ತೆ. ಮುಖ್ಯಮಂತ್ರಿ ನಮ್ಮ ಮನೆಗೆ ಬಂದರೆ ಒಂದು ಖುಷಿ ಇರುತ್ತೆ. ಆದರೆ AICC ಅಧ್ಯಕ್ಷರಾದ ಖರ್ಗೆ ಅವರ ಮುಖದಲ್ಲಿ ಯಾವ ಒಂದು ಖುಷಿಯೂ ಇರಲಿಲ್ಲ, ಜೊತೆಗೆ ಬೇಸರ ಇತ್ತು. ಅದಾದ ನಂತರ 2-3 ದಿನದ ನಂತರವೂ ಕೂಡ ಖರ್ಗೆ ಅವರು ಹೇಳಿದ ಮಾತಿದೆಯಲ್ಲ, ಈ ಬೆಳವಣಿಗೆ ತುಂಬ ಬೇಸರ ತರಿಸಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ನೋಡಿ, ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಮನೆಗೆ ಬರ್ತಾರೆ, ಕೆಲವೊಂದು ವಿಚಾರವನ್ನು 1.5 ಗಂಟೆಗಳ ಕಾಲ ಮಾತಾಡ್ತಾರೆ. ಆಗ ಸಿದ್ದರಾಮಯ್ಯನವರಿಗೆ ಜೊತೆಗೆ ಮಾತನಾಡ್ತಾ ಇರುವಂಥ ಖರ್ಗೆ ಹೇಳ್ತಾರೆ, ನೋಡಿ ರಾಹುಲ್ ಗಾಂಧಿ ಹೀಗೆ ಹೇಳಿದ್ದಾರೆ, ನನ್ನ ಸಂದೇಶವನ್ನು ನಿಮಗೆ ತಲುಪಿಸುವ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯನ್ನು ಇಲ್ಲಿ ಮಾಡಿ ಎನ್ನುವಂಥ ಮಾತನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಹೇಳ್ತಾರಂತೆ, ನಾನು ಆ ವಿಷಯವನ್ನು ರಾಹುಲ್ ಗಾಂಧಿ ಜೊತೆ ಮಾತ್ರ ಮಾತನಾಡಬೇಕು, ನಾನು ಇಲ್ಲಿ ಯಾವುದೇ ಒಂದು ಮಾತಾಡಲ್ಲ, ಅದು ಪರವೋ ವಿರೋಧವೋ ಬಿಟ್ಕೊಡ್ಬೇಕು ಬೇಡವೋ ಯಾವುದೂ ಕೂಡ ಮಾತನಾಡಲ್ಲ. ನಾನು ಮುಖ್ಯಮಂತ್ರಿಯ ಬದಲಾವಣೆ ಅಥವಾ ಈ ವಿಚಾರವನ್ನು, ಮುಖ್ಯಮಂತ್ರಿ ಅಥವಾ ಒಪ್ಪಂದ ವಿಚಾರವನ್ನು ನಾನು ರಾಹುಲ್ ಗಾಂಧಿ ಅವರ ಜೊತೆ ಮಾತ್ರ ಮಾತನಾಡಬೇಕು, ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಎನ್ನುವಂಥ ಮಾತು ಇದೀಗ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಸಿಟ್ಟು ಬಂದಿದೆ. ಕ್ಲಿಯರ್ ಆಗಬೇಕಂತ 2023ರಲ್ಲಿ ಒಂದು ಒಪ್ಪಂದ ಆಗಿತ್ತು, ಅದರ ಮುಖಾಂತರ ಆಗಲೇಬೇಕಿತ್ತು ಈ ಅಧಿಕಾರ ಹಸ್ತಾಂತರ, ಅದು ಗೌರವಪೂರ್ವಕವಾಗಬೇಕಿತ್ತು. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆ ನೋಡಿದ್ರೆ ಒಂದು ಕಡೆ CM ಪಟ್ಟ ಬಿಟ್ಟುಕೊಟ್ಟಿಲ್ಲ ಅಂದರೂ ಮತ್ತೊಂದು ಬಣ ರೊಚ್ಚಿಗೆಳತೆ ಮತ್ತು ಅದು ಮಾತಿಗೆ ತಪ್ಪಬೇಕಾಗುತ್ತೆ. ಒಂದು ವೇಳೆ ಇದೀಗ CM ಪಟ್ಟವನ್ನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಬಿಟ್ಕೊಟ್ರು ಕೂಡ, ಒಬ್ಬ ಮಾಸ್ ನಾಯಕರಿಂದ DK ಶಿವಕುಮಾರ್ ಅವರು ಕಿತ್ಕೊಟ್ರು, ಅವರಿಗೆ ಪಟ್ಟ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಎನ್ನುವಂಥ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಇವೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದು ಬೇಸರ ತರಿಸಿದೆ ಮತ್ತು ಕಿಡಿಕಾರ್ತಾ ಇದ್ದಾರೆ. ಗೌರವಪೂರ್ವಕವಾಗಿ ಒಪ್ಪಂದ ಪ್ರಕಾರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಒಂದು ಹಸ್ತಾಂತರ ಮಾಡಬೇಕಿತ್ತು. ಆದರೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಒತ್ತಡಕ್ಕೊಳಗಾಗಿ, ಸಿದ್ದರಾಮಯ್ಯನವರು ಈ ಆಪ್ತರ ಒತ್ತಡಕ್ಕೆ ಒಳಗಾಗಿ ಯಾವುದೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ತಾ ಇದ್ದಾರೆ ಮತ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಾ ಇದೆ ಅನ್ನುವಂಥ ನೇರವಾದ ಆಕ್ರೋಶವನ್ನು ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾತು ಇದೀಗ ಬಹಿರಂಗ ಆಗ್ತಿದೆ. ಜೊತೆಗೆ ಕೆಲವೊಂದು ವಿಷಯದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಆದಂಥ ಯತೀಂದ್ರ ಅವರು ಕೂಡ ಪದೇ ಮಾಧ್ಯಮದಲ್ಲಿ ಹೇಳೋದಾಗಲಿ, ಅಥವಾ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ಷಮತೆಯಲ್ಲಿ ಟ್ರಾನ್ಸ್ಫರ್ ವಿಚಾರ ಅದು ಇದು ಎಲ್ಲದೂ ಕೂಡ ಯತೀಂದ್ರ ಅವರು ಕೈಯಾಡಿಸ್ತಿದ್ದಾರೆ ಮತ್ತು ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂಥ ರಿಪೋರ್ಟ್ ಕೂಡ ಇದೀಗ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿದೆ. ಹೀಗಾಗಿ ಎಲ್ಲವನ್ನ ನೋಡಿಕೊಂಡು ಇದೀಗ ರಾಹುಲ್ ಗಾಂಧಿಯವರು ಖರ್ಗೆ ಮುಖಾಂತರ ಅಥವಾ ರಾಹುಲ್ ಗಾಂಧಿ ಇದೀಗ
ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕೆಂಡ ಕಾರ್ತಿದ್ದಾರೆ ಮತ್ತು ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ಹಿನ್ನಡೆಯಾಗುವಂಥ ಒಂದು ಎಲ್ಲ ಲಕ್ಷಣ ಇದೆ ಅನ್ನೋದು ಕೂಡ ಇದೀಗ ಮಾಹಿತಿ ಬರ್ತಾ ಇದೆ. ಇದರ ಮುಂದಿನ ಹಂತವಾಗಿ ಏನಾದರೂ ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಂಡ್ರೆ ಈ ಅಕ್ಟೋಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಯಾವ ಕ್ರಾಂತಿ ಆಯಿತು ಬಿಡೋದು ಗೊತ್ತಿಲ್ಲ, ಅದು ನವೆಂಬರ್ ಕ್ರಾಂತಿ ಆಯಿತು. ಈ ನವೆಂಬರ್ ಕ್ರಾಂತಿಯ ಫೈನಲ್ ರಿಸಲ್ಟ್ ಡಿಸೆಂಬರ್ 1ಕ್ಕೆ ಬರುತ್ತೆ ಅನ್ನೋದು ಕೂಡ ಈಗ ಪಕ್ಕಾ ಆಗ್ತಿದೆ. ಹಾಗಾಗಿ ಈಗ ಎರಡು ಮುಖಂಡರು ಅಂದರೆ DCM ಆಗಿರ್ಬೋದು ಅಥವಾ CM ಆಗಿರ್ಬೋದು ಇಬ್ಬರು ಕೂಡ ತಾನು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನುವಂಥ ಮಾತನ್ನ ಈ ಒಂದೆರಡು ದಿನದಲ್ಲಿ ಸಿದ್ದರಾಮಯ್ಯವರು ಹೇಳಿ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಇಬ್ಬರು ತಲೆ ಬಾಗಬೇಕು ಎನ್ನುವಂಥ ಒಂದು ಮಾತು ಇದೀಗ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕೇಳಿ ಬರ್ತದೆ, ಇಲ್ಲ ಸಿದ್ದರಾಮಯ್ಯರಿಗೆ ಅತ್ಯಂತ ದೊಡ್ಡ ಪೋಸ್ಟ್ ಕೊಡುತ್ತೆ ಅಥವಾ DK ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ದೊಡ್ಡ ಆಫರ್ ಕೊಡ್ತೇನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಎಲ್ಲ ಆಫರ್ನ ಇಸ್ಕೊಳ್ಳುವಂಥ ವಯಸ್ಸು ಕೂಡ ಸಿದ್ದರಾಮಯ್ಯನವರಿಗಿಲ್ಲ. ದೊಡ್ಡ ಆಫರ್ ಅಂದರೆ ಅದು AICC ಅಧ್ಯಕ್ಷರಾಗಿರ್ಬೋದು. ಆದರೆ ರಾಜ್ಯವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ. ಮತ್ತೊಂದು ಆಫರ್ ಅಂದರೆ ನೀವು ನಿವೃತ್ತಿಯಾದ ನಂತರ 2028 ನಂತರ ನಿಮಗೊಂದು ದೊಡ್ಡ ಹುದ್ದೆಯನ್ನು ಕೊಡ್ತೇವೆ, ಬೇರೆ ಒಂದು ನಾವು ಅಧಿಕಾರಕ್ಕೆ ಬಂದಾಗ 2029 ನಾವೇನಾದ್ರು ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನು ರಾಜ್ಯಪಾಲರಾಗಿ ಮಾಡ್ತೇವೆ ಬೇರೆ ಒಂದು ಸ್ಟೇಟ್ಗೆ ಅಂತ ಒಂದು ಆಫರನ್ನು ಕೊಡ್ಬೋದು. ಆದರೆ ಯಾವ ಆಫರಿಗೂ ಕೂಡ ಮಾಸ್ ಲೀಡರ್ ಆದಂಥ ಸಿದ್ದರಾಮಯ್ಯನವರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದ್ರೆ ಮುಖ್ಯಮಂತ್ರಿ ಆಗಿರಬೇಕು, ಇಲ್ಲಾಂದ್ರೆ ಮನೆಗೆ ಹೋಗಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಂತೆ ಸಿದ್ದರಾಮಯ್ಯನವರು. ಆದರೆ ಈ ಎಲ್ಲ ದೃಢ ನಿರ್ಧಾರ, ಈ ಎಲ್ಲ ಹಠ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಅವಕಾಶವನ್ನು ವಂಚಿತವಾಗಿ ಮಾಡುವಂಥ ಒಂದು ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಇದೀಗ ಕಾಂಗ್ರೆಸ್ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಹೇಳಿ ಕೇಳಿ ಓಕೆ ಸಿದ್ದರಾಮಯ್ಯ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಮಾತಾಡಿ ಇಲ್ಲ ಒಂದು ಬಜೆಟನ್ನು ಮಂಡನೆ ಮಾಡ್ತೇನೆ, ಅಥವಾ ಈ ದೇವರಾಜ ಅರಸು ಅವರ ಒಂದು ಸರ್ವಕಾಲಿಕ ದಾಖಲೆಯಾದಂಥ 7 ವರ್ಷ 234 ದಿನಗಳ ಅಧಿಕಾರವನ್ನು ನಾನು ಮುಗಿಸ್ತೇನೆ, ಅದಾದ ನಂತರ ನಾನೇ ಕೊಡ್ತೇನೆ, ಈಗ ಸುಮ್ಮನಿದ್ದು ಬಿಡಿ ಅನ್ನುವಂಥ ಮಾತನ್ನು ಕಳೆದ 4-5 ತಿಂಗಳ ಹಿಂದಿದ್ರೆ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದ್ರೆ ಇವೆಲ್ಲವೂ ಕೂಡ ಸರಿಸಾಕಾಗ್ತಿತ್ತು. ಆದರೆ ಸಿದ್ದರಾಮಯ್ಯನವರು ನಿನ್ನೆ ಮೊನ್ನೆ ತನಕ ಕೂಡ ನಾನು 5 ವರ್ಷ CM ಆಗ್ತೇನೆ, 2028 ನಾನೇ ಮುಖ್ಯಮಂತ್ರಿ ಅನ್ನುವಂಥ ಈ ಧೋರಣೆ ಇದೆಯಲ್ಲ, ಅದು ಇದೀಗ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಕಳಂಕವಾಗಿದೆ ಮತ್ತು ದೊಡ್ಡ ಹಿನ್ನಡೆ ಆಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ. ಏನಾದರೂ ಸಿದ್ದರಾಮಯ್ಯನವರು ವಿರುದ್ಧವಾಗಿ ರಾಹುಲ್ ಗಾಂಧಿಯವರು ಒಂದು ನಿರ್ಣಯ ತೆಗೆದುಕೊಂಡ್ರೆ ಇಲ್ಲ, ನೀವು ಯಾವುದೇ ಒಂದು ಕಾರಣಕ್ಕಾಗಿ ಮತ್ತೆ ಮುಂದುವರಿಯಬಾರ್ದು ಮತ್ತು ಈ ನವೆಂಬರ್ ಕ್ರಾಂತಿ ಈಗ ಮುಂದುವರಿಯಬೇಕು, ಡಿಸೆಂಬರ್ 1 ನಾವು ನಿರ್ಣಯ ಮಾಡ್ತೇವೆ, ಡಿಸೆಂಬರ್ 1 ನಂತರ ನೀವು ಅಧಿಕಾರವನ್ನು ಬಿಟ್ಕೊಡ್ಬೇಕು, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ದೊಡ್ಡ ನಿರ್ಣಯವನ್ನು ಏನಾದರೂ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಇದೀಗ ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ 7 ವರ್ಷ 234 ದಿನಗಳ ಅಧಿಕಾರವನ್ನು ಅನುಭವಿಸುವಂಥ ದಾಖಲೆ ಮೂರುವಂಥ ಒಂದು ಅವಕಾಶದಿಂದ ಅಥವಾ ದೊಡ್ಡ ಅವಕಾಶದಿಂದ ವಂಚಿತರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಅದಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯನವರ ಮಾತುಕತೆ ನಡೆಸಿದಂಥ ಸಿದ್ದರಾಮಯ್ಯನವರ ಜೊತೆ ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆ ನಡೆಸಿದಂಥ ಖರ್ಗೆ ಅವರು ಹೇಳಿದಂಥ ಮಾತಿದೆಯಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತೇನೆ ಅನ್ನುವಂಥ ಮಾತಿನ ಹಿಂದೆ ದೊಡ್ಡ ಅರ್ಥ ಅಡಗಿತ್ತು. ಅದೇನೆಂದರೆ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ತಿಳಿ ಹೇಳಿದಂತ ಅಂದರೆ ರಾಹುಲ್ ಗಾಂಧಿ ಅವರು ಹೀಗೆ ಹೇಳಿದರೆ ನೀವು ಈ CM ಪಟ್ಟದ ವಿಚಾರವಾಗಿ ಮಾತಾಡಬೇಕು ಮತ್ತು ಬಿಟ್ಟುಕೊಡ್ಬೇಕೆನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಕೊಟ್ಟಾಗ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಹೇಳಿದ ಮಾತಿದೆಯಲ್ಲ, ನಾವು ಎಲ್ಲವೂ ಕೂಡ ಇಲ್ಲಿ ಯಾವುದೇ ಒಂದು ಮಾತನ್ನು ಚರ್ಚೆ ಮಾಡಲ್ಲ, ನಾನು ಯಾವುದೇ ಒಂದು ಚರ್ಚೆ ಮಾಡೋದಿದ್ರೂ ಕೂಡ ನಾನು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತೇನೆ ಅನ್ನುವಂಥ ಮಾತು ಇದೀಗ ಪರೋಕ್ಷವಾಗಿ ಅಥವಾ ನೇರವಾಗಿ ಮಾಧ್ಯಮದ ಮುಂದೆ ಖರ್ಗೆ ಅವರು ಹೇಳಿದಂಥ ಮಾತಿದೆಯಲ್ಲ, ನನ್ನ ಹತ್ರ ಏನೂ ಇಲ್ಲ, ನಾನು ಮಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೀಗ ಬಹಿರಂಗವಾಗಿದೆ. ಜೊತೆಗೆ ಅದರ ಮೂಲ ಉದ್ದೇಶ ಒಂದೇ, ನಾನು ಏನು ಮಾತಾಡಲ್ಲ ಅಥವಾ ನನ್ನ ಜೊತೆ ಏನೂ ಮಾತಾಡಲಿಕ್ಕೆ ಸಿದ್ದರಾಮಯ್ಯ ರೆಡಿ ಇಲ್ಲ, ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮಾಡ್ತಾರೆ ಅಥವಾ ರಾಹುಲ್ ಗಾಂಧಿ ನಿರ್ಣಯವನ್ನು ಕೈಗೊಳ್ತಾರೆ, ಅವ್ರ ಜೊತೆ ಮಾತ್ರ ಮಾತಾಡ್ತೇನೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಈಗ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಸಿಟ್ಟು ಅಥವಾ ದೊಡ್ಡ ಕೋಪಕ್ಕೆ ಕಾರಣವಾಗಿದೆ. 3-4 ದಿನಗಳ ನಂತರ ಎಲ್ಲವೂ ಕೂಡ ಇತಿಶ್ರೀ ಹಾಡಲಿಕ್ಕೆ ಒಂದು ಹಂತ ಫೈನಲ್ ಆಗಿದೆ. ಇದರ ಮುಖ್ಯ ಉದ್ದೇಶ ಸಿದ್ದರಾಮಯ್ಯನವರಿಗೆ ದೇವರಾಜು ಅರಸು ಅವರು ಒಂದು ಈ ಸರ್ವಕಾಲಿಕ 7 ವರ್ಷ 234 ದಿನಗಳ ಒಂದು ದಾಖಲೆಯನ್ನು ಮುರಳಿಕೆ ಕೊಡ್ತಾರೆ ಇಲ್ವಾ ಎನ್ನುವುದು ಇದೀಗ ಖಚಿತವಾಗಬೇಕಾಗಿದೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಒಂದು ಮನಸ್ಸು ಕರಗಿಸಿ ಅಥವಾ ಏನಾದರೂ ಒಂದು ಹಂತಕ್ಕೆ ಬಂದು ಇಲ್ಲ, DK ಶಿವಕುಮಾರ್ ಅವರಿಗೆ 3 ತಿಂಗಳ ಕಾಲ ಅಥವಾ 4 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟು ಒಂದು ಬಜೆಟ್ ಮಂಡನೆ ಮಾಡಿದ ನಂತರ ಅವರು ನಿಮಗೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಹೈಕಮಾಂಡ್ ನಿರ್ಧಾರ ಹೇಳಿದ್ರು ಕೂಡ DK ಶಿವಕುಮಾರ್ ಒಪ್ಪಲಿಕ್ಕಿಲ್ಲ. ಯಾಕಂದರೆ ಇವತ್ತಿದ್ದಾಗೆ ನಾಳೆಗಿರಲ್ಲ, ನಾಳೆ ಇದ್ದಾಗೆ ನಾಡಿಗಿರಲ್ಲ, ಏನೋ ಒಂದು ದೊಡ್ಡ ಅನಾಹುತ ಆಗ್ಬೋದು, ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬೋದು, ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತದೆ, ಮತ್ತೆ ಆಗ ಮುಖ್ಯಮಂತ್ರಿ ಬದಲಾವಣೆ ಆಗುವಂಥ ಅವಕಾಶ ಕಡಿಮೆ ಇರುತ್ತೆ. ಅದು ಏನೇ ಆಗಿರ್ಬೋದು, ಅದು ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ಬೇರೆ ಕಾಲ, ಬೇರೆ ಯಾವುದೋ ಒಂದು ಬೇರೆ ದಾಳಿ ಆಯಿತು, ಅದು ಆಯಿತು, ಇದಾಯಿತು, ಏನಾದ್ರು ಒಂದು ವ್ಯತ್ಯಾಸ ಆದರೆ ಆಗ ರಾಜಕಾರಣದಲ್ಲಿ ಬದಲಾವಣೆ ಆಗುವಂಥ ಲಕ್ಷಣಗಳು ಕಂಡು ಬರಲ್ಲ. ಹಾಗಾಗಿ ಇದು ಸೂಕ್ತ ಕಾಲ, ಇನ್ನು ಮುಂದೆ ನಾವು ವೇಟ್ ಮಾಡಲ್ಲ ಎನ್ನುವಂಥ ಒಂದು ನೇರ ಸಂದೇಶವನ್ನು DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ತಿಳಿಸಿದ್ದಾರೆ.